ನಾವು ಇವಾಗ ಒಂದು ಪ್ರಾಡಕ್ಟ್ ಎದುರುಗಡೆ ಇದ್ದೀವಿ. ಇದು ಫಸ ಅನ್ನೋ ಒಂದು ಕಂಪ್ನಿಯವರು ತಯಾರು ಮಾಡಿರುವಂಥ ಒಂದು ಪ್ರಾಡಕ್ಟ್ ಇದು. ಇದ್ರದ್ದು ಮೇನ್ ಯುಟಿಲೈಸೇಷನ್ ಬಗ್ಗೆ ಆಗಿರ್ಬೋದು, ಇದ್ರದ್ದು ಪ್ರಾಮುಖ್ಯತೆ ಏನಿದೆ, ಇದು ರೈತರಿಗೆ ಯಾವ ರೀತಿ ಸಹಾಯಕ ಆಗುತ್ತೆ, ಇದರ ಇನ್ವೆಸ್ಟ್ಮೆಂಟ್ ಎಷ್ಟಾಗುತ್ತೆ, ಆಮೇಲೆ ಇದು ಯಾವ್ಯಾವ ತೋಟಗಾರಿಕಾ ಬೆಳೆಗಳಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ಕೋಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡೋಕ್ಕೆ ಆ ಕಂಪ್ನಿಯವರ ಒಬ್ಬರು ಇದ್ದಾರೆ. ಸೊ ಅವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತಾರೆ. ಸರಿ, ನಮಸ್ತೆ ಸರ್. ಇದು ಫಜಲ್ ಅಂತ ಹೇಳ್ಬಿಟ್ಟು ಅಗ್ರಿಟೆಕ್ ಡಿವೈಸ್ ಅಂತ ಬರುತ್ತೆ. ಇದರಲ್ಲಿ ಟೋಟಲ್ ಅರೌಂಡ್ 12 ಸೆನ್ಸರ್ಸ್ ಇರುತ್ತೆ. ಕಂಪ್ರೇಸ್ ಆಫ್ ವೆದರ್ ಸ್ಟೇಷನ್ ಅಂತ ಕರಿತೀವಿ. ಇದರಲ್ಲಿ ನಿಮಗೆ 4 ಸೆನ್ಸರ್ಸ್ ಇರುತ್ತೆ, 3 ಸೆನ್ಸರ್ಸ್ ಇರುತ್ತೆ. ಒಂದು ರೈನ್ ಗೇಜ್ ಅಂತ ಸಿಗುತ್ತೆ, ನಿಮಗೆ ಪಾಸ್ಟಲ್ಲಿ ನಿಮ್ಗೆ ಎಷ್ಟು ರೈನ್ ಆಗಿದೆ ಫೀಲ್ಡಲ್ಲಿ ಅಂತ ಹೇಳುತ್ತೆ. ನಿಮಗೆ ವಿಂಡ್ ಸ್ಪೀಡ್ ಎಷ್ಟಿದೆ, ವಿಂಡ್ ಡೈರೆಕ್ಷನ್ ಎಷ್ಟಿದೆ ಅಂತ ಹೇಳುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೆನಪಿ ಸೆನ್ಸರ್ಸ್ ಅಂತ ಕರಿತೀವಿ. ಇಲ್ಲಿ ನಿಮಗೆ ATPH ಅಂದರೆ ಏರ್ ಟೆಂಪರೇಚರ್ ಎಷ್ಟಿದೆ, ಪ್ರೆಷರ್ ಎಷ್ಟಿದೆ, ಹ್ಯೂಮಿಡಿಟಿ ಎಷ್ಟಿದೆ, ಲೀಫ್ ಫಿಟ್ನೆಸ್ ಎಷ್ಟಿದೆ ಅಂತ ಹೇಳುತ್ತೆ. ನೆಕ್ಸ್ಟ್ ಆಮೇಲೆ ನಿಮಗೆ ಲಕ್ಸ್ ಮೀಟರ್ ಅಂತ ಇರುತ್ತೆ, ಅಂದರೆ ಸೋಲಾರ್ ಇಂಟೆನ್ಸಿಟಿ ಎಷ್ಟಿದೆ ಅಂತ ಹೇಳುತ್ತೆ. ನೆಕ್ಸ್ಟ್ ಆಮೇಲೆ ನೀವು ಸಾಯಿಲ್ ಮಾಯ್ಚರ್ ಸೆನ್ಸರ್ಸ್ ಅಂತ ಕರಿತೀವಿ. ಲೈಕ್ ಇವೆರಡು ಸಾಯಿಲ್ ಮಾಯ್ಚರ್ ಸೆನ್ಸರ್ಸ್ ಆ್ಯಂಡ್ ಸಾಯಿಲ್ ಟೆಂಪರೇಚರ್ ಸೆನ್ಸರ್ಸ್ ಅಂತ ಕರಿತೀವಿ. ಇದಕ್ಕೆ ಏನಂತಂದರೆ ಸಾಯಿಲಲ್ಲಿರೋ ಮಾಯ್ಚರ್ ಅವೈಲಬಿಲಿಟಿನ ಅನಲೈಸ್ ಮಾಡೋದಕ್ಕೆ ಮತ್ತು ಸಾಯಿಲ್ ಚೆಕ್ ಮಾಡೋದಕ್ಕೆ ನಾವು ಈ ಸೆನ್ಸರ್ಸ್ನ ಯೂಸ್ ಮಾಡ್ಕೊಂತೀವಿ ಸರ್. ಸೊ ಫಾರ್ಮರ್ಸ್ ಈ ಡಿವೈಸ್ನ ಅವ್ರ ಪ್ಲಾಟಲ್ಲಿ ಹಾಕಿಸ್ಕೊಂಡ್ರೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ, ಈ ಡಿವೈಸ್ನ ನಾವು ರೆಕಮೆಂಡ್ ಮಾಡ್ತಿರೋದು ಫಾರ್ ಆರ್ಟಿಕಲ್ಚರ್ ಕ್ರಾಪ್ಸ್, ಫ್ರೂಟ್ಸ್ ಕ್ರಾಪ್ಸ್ ಆಗಿರೋದು ಅಥವಾ ವೆಜಿಟೇಬಲ್ಸ್ ಕ್ರಾಪ್ಸಲ್ಲಿ ಈ ಡಿವೈಸ್ನ ಯೂಸ್ ಮಾಡ್ಕೋಬೋದು. ಇನ್ನೊಂದು ಏನಂತಂದರೆ, ಇದು ಡಿವೈಸ್ನ ಫಾರ್ಮರು ಒಂದು 5 ಎಕರ್ ಟು 6 ಎಕರ್ಸಲ್ಲಿ ಒಂದು ಡಿವೈಸಸ್ ರೆಕಮೆಂಡಬಲ್. ಸೊ ಈಗ ಫಾರ್ಮರ್ಸ್ ಇದನ್ನ ಅವ್ರು ತೋಟದಲ್ಲಿ ಹಾಕಿಸ್ಕೊಂಡ್ರೆ ಮೇನ್ ಅಡ್ವಾಂಟೇಜಸ್ ಬಂದ್ಬಿಟ್ಟು ಇರಿಗೇಷನ್ ಅಲರ್ಟ್ಸ್ ಬರುತ್ತೆ. ಯಾವ ಥರ ಬರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಕ್ರಾಪಿಗೆ ಇರಿಗೇಷನ್ನು ಸ್ಟೇಜ್ ವೈಸ್ ಡಿಫ್ರೆಂಟ್ ಇರಿಗೇಷನ್ ಬೇಕಿರುತ್ತೆ. ಒಂದು ಸ್ಟೇಜಲ್ಲಿ ಒಂಥರ ನೀರು ಬೇಕಿರುತ್ತೆ, ಮತ್ತೊಂದು ಸ್ಟೇಜಲ್ಲಿ ಬೇರೆ ಥರ ನೀರು ಬೇಕು, ಜಾಸ್ತಿ ಬೇಕಿರ್ಬೋದು, ಕಡಿಮೆ ಬೇಕು. ಸೊ ನಮ್ದು ಡಿವೈಸ್ ಏನು ಮಾಡುತ್ತೆ ಅಂದರೆ, ಆ ಸ್ಟೇಜ್ ವೈಸ್ಗೆ ಎಷ್ಟು ನೀರು ಬೇಕು ಅದನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ಸಾಯಿಲಲ್ಲಿ ಎಷ್ಟು ಆಲ್ರೆಡಿ ಮಾಯ್ಚರ್ ಅವೈಲೇಬಲ್ ಇದೆ, ಸೊ ಅದನ್ನು ತಗೊಂಡು ವೆದರ್ ಆ ಡಿಫ್ರೆನ್ಸ್ ಇದೆ, ಇನ್ನು ಪ್ಲಾಂಟಿಗೆ ಇನ್ನೂ ಸಾಯಿಲ್ ಮಾಯ್ಚರ್ ಬೇಕು, ವಾಟರ್ ಬೇಕು ಅಂದಾಗ ಅವಾಗ ಮಾತ್ರ ಇರಿಗೇಷನ್ನ ರೆಕಮೆಂಡ್ ಮಾಡುತ್ತೆ. ಫಾರ್ಮರ್ಸ್ಗೆ ಒಂದು ಅಲರ್ಟ್ ಆಗುತ್ತೆ ಇರಿಗೇಷನ್ ಮಾಡಿ ಅಂತ. ಸೊ ಅಲರ್ಟ್ ಹೋಗೋದಂತಂದರೆ, ಇಟ್ಸ್ ಆಲ್ಸೋ ಕ್ವಾಂಟಿಫೈ ದ ವಾಟರ್, ಇಷ್ಟು ಮಟ್ಟ ಆಫ್ ವಾಟರ್ನ ಇರಿಗೇಟ್ ಮಾಡಿ, ಅಥವಾ ನಿಮ್ಮ ಮೋಟರ್ದು ಕೆಪಾಸಿಟಿ ಅದನ್ನೆಲ್ಲ ಕೊಟ್ಟರೆ ಇದೇನು ಮಾಡುತ್ತೆ ಅಂದರೆ, ಡಿವೈಸು ಇಷ್ಟು ಮಿನಿಟ್ಸ್ 20 ಮಿನಿಟ್ಸ್ ರನ್ ಮಾಡಿ ಅಥವಾ 15 ಮಿನಿಟ್ಸ್ ಮೋಟರ್ ರನ್ ಮಾಡಿ ಸಾಕು ಅಂತ ಹೇಳುತ್ತೆ. ಸೊ ದಟ್ ಫಾರ್ಮರ್ಸ್ ಏನು ಮಾಡ್ಬೋದು ಅಂತಂದರೆ, ಟೈಮ್ಲಿ ಅಪ್ಲಿಕೇಶನ್ ಆಫ್ ದ ಇರಿಗೇಷನ್ ಮಾಡೋದ್ರಿಂದ ವಾಟರ್ ಸೇವ್ ಆಗುತ್ತೆ ಆ್ಯಂಡ್ ದ ಕ್ವಾಲಿಟಿ ಆಫ್ ದ ಪ್ರೊಡ್ಯೂಸ್ ಏನಿರುತ್ತಲ್ಲ ಅದು ಚೆನ್ನಾಗಿ ಬರುತ್ತೆ. ಆ್ಯಂಡ್ ಈವನ್ ದ ಕರೆಕ್ಟ್ ಟೈಮ್ಲಿ ಅಪ್ಲಿಕೇಶನ್ ಇರಿಗೇಷನ್ ಕೊಡೋದ್ರಿಂದ ಡಿಸೀಸ್ ಆ್ಯಂಡ್ ಪೆಸ್ಟ್ ಇನ್ಫೆಸ್ಟೇಷನ್ ಇರುತ್ತಲ್ಲ ಅದು ಕಂಪೇರಿಟಿವ್ಲಿ ರೆಡ್ಯೂಸ್ ಆಗುತ್ತೆ. ಇದು ಮೇನ್ ಫಸ್ಟ್ ಅಡ್ವಾಂಟೇಜ್. ಅನದರ್ ಅಡ್ವಾಂಟೇಜ್ ಬಂದ್ಬಿಟ್ಟು, ಈ ಡಿವೈಸಿಂದ ಫಾರ್ಮರ್ಸ್ಗೆ ಪೆಸ್ಟ್ ಆ್ಯಂಡ್ ಡಿಸೀಸ್ ಅಲರ್ಟ್ಸೂ ಬರುತ್ತೆ. ಯಾವ ಥರ ಅಂತಂದರೆ, ಫಾರ್ ಎಕ್ಸಾಂಪಲ್ ಒಂದು ಕ್ರಾಪ್, ಇವಾಗ ದ್ರಾಕ್ಷಿನೇ ಇಟ್ಕೊಳ್ಳಿ ಅಥವಾ ದಾಳಿಂಬೆ ಇಟ್ಕೊಳ್ಳಿ, ಅದ್ರಾಗ ಬರೋ ಪೆಸ್ಟ್ ಏನಿರುತ್ತಲ್ವ, ಯಾವುದೋ ಒಂದು ರೋಗ ಅಥವಾ ಕೀಟ ಬರೋ ಚಾನ್ಸ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಫಾರ್ಮರ್ಸ್ ಮುಂಚೆ ಅಲರ್ಟ್ ಬಂದ್ಬಿಡುತ್ತೆ. ಈ ಪರ್ಟಿಕ್ಯುಲರ್ ರೋಗ ಬರೋ ಚಾನ್ಸ್ ಇದೆ ಅಥವಾ ಈ ಕೀಟ ಬರೋ ಚಾನ್ಸ್ ಇದೆ, ಈ ರಿಸ್ಕಲ್ಲಿದೆ, ಹೈ ರಿಸ್ಕಲ್ಲಿದೆ, ಸೊ ಈ ಕೆಮಿಕಲ್ ನೋಡಿರಿ ಅಂತ ಹೇಳ್ಬಿಟ್ಟು ಫಾರ್ಮರ್ಸ್ಗೆ ಅಲರ್ಟ್ಸ್ ಬಂದ್ಬಿಡುತ್ತೆ. ಈ ಅಲರ್ಟ್ಸ್ ಹೇಳೋದಲ್ಲದೆ ಆ ಕೆಮಿಕಲ್ನ ಮಾರ್ನಿಂಗಿಂದ ಈವ್ನಿಂಗಲ್ಲಿ ಯಾವ ಟೈಮಲ್ಲಿ ಸ್ಪ್ರೇ ಮಾಡಿದರೆ ಮಾಡೋ ಕೆಮಿಕಲ್ ಸ್ಪ್ರೇ ಏನಿರುತ್ತಲ್ಲ ಅದು ಎಫೆಕ್ಟ್ ಯಾವ ಟೈಮಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಸರ್. ಇದು ಸೆಕೆಂಡ್ ಅಡ್ವಾಂಟೇಜ್ ಸರ್. ಡಿಸೀಸು ಪೆಸ್ಟ್ ಅಲರ್ಟ್ಸ್ ಅನ್ನು ಸಿಗುತ್ತೆ. ಥರ್ಡ್ ಅಡ್ವಾಂಟೇಜ್ ಏನಂದರೆ, ಫಾರ್ಮರ್ಸ್ಗೆ ನೆಕ್ಸ್ಟ್ 14 ಡೇಸ್ ವೆದರ್ ಫೋರ್ಕಾಸ್ಟ್ ಡೇಟಾಸು ಸಿಗುತ್ತೆ. ಸೊ ನೆಕ್ಸ್ಟ್ ಯಾವ ಟೈಮಲ್ಲಿ ಮಳೆ ಆಗುತ್ತೆ, ಟೆಂಪರೇಚರ್ ಏನಿದೆ, ನೆಕ್ಸ್ಟ್ 14 ಡೇಸ್ ಟೆಂಪರೇಚರ್ ಏನಿದೆ, ಸೊ ಅವರಿಗೆ ವೆದರ್ ಫೋರ್ಕಾಸ್ಟಿಂಗ್ ಡಾಟಾನು ಸಿಗುತ್ತೆ. ಈ 3 ಮೇನ್ ಅಡ್ವಾಂಟೇಜಿಂದ ಫಾರ್ಮರ್ಸ್ಗೆ ವಾಟರ್ ಸೇವ್ ಮಾಡ್ಬೋದು. ಈಗ ನಂಬರ್ ಆಫ್ ಸ್ಪ್ರೇಸ್ ಇರುತ್ತೆ. ಈ ಫಾರ್ಮರ್ಸು ನಾನು ಇವತ್ತೊಂದು ಸ್ಪ್ರೇ ಮಾಡಿದೆ ಅಂದರೆ ಮತ್ತೆ ನೆಕ್ಸ್ಟ್ ಒಂದು 5 ದಿನಕ್ಕೆ 3 ದಿನಕ್ಕೆ ಡಿಸೀಸ್ ಬರಲಿ ಬಿಡಲಿ ಸ್ಪ್ರೇ ಮಾಡ್ತಾ ಇರ್ತಾರೆ, ವಿಚ್ ಇಸ್ ನಾಟ್ ರೆಕಮೆಂಡೆಡ್. ಸೊ ಇವಾಗ ಏನು ಮಾಡುತ್ತೆ, ಡಿವೈಸ್ ಯಾವಾಗ ಬೇಕಲ್ಲ, ಯಾವಾಗ ಇರಬೇಕು ಅವಾಗ ಇರಿಗೇಷನ್ ಕುಡಿ ಅನ್ನತ್ತೆ, ಯಾವಾಗ ಸ್ಪ್ರೇ ಬೇಕು ಅವಾಗ ಅಷ್ಟೇ ಸ್ಪ್ರೇ ಮಾಡಿರಿ ಅನ್ನತ್ತೆ. ಸೊ ಇರಿಗೇಷನ್ ವಾಟರ್ ಸೇವ್ ಆಗುತ್ತೆ, ಇವನ್ ದ ಕೆಮಿಕಲ್ ಇನ್ಪುಟ್ಸ್ ಕಾಸ್ಟ್ ಏನಾಗುತ್ತಲ್ಲ ಅದು ಸೇವ್ ಆಗುತ್ತೆ. ಓವರ್ ಆಲ್ ಕ್ವಾಲಿಟಿ ಆಸ್ ವೆಲ್ ಆಸ್ ದ ಕ್ವಾಂಟಿಟಿ ಆಫ್ ದ ಪ್ರೊಡ್ಯೂಸ್ ಇಂಪ್ರೂವ್ ಆಗುತ್ತೆ. ಇದು ಇನ್ಸ್ಟಾಲೇಷನ್ ಯಾವ ರೀತಿ ಮಾಡ್ತೀರಾ ಸರ್? ಇದು ಡಿವೈಸ್ ಕಾಸ್ಟ್ ಬಂದ್ಬಿಟ್ಟು 40,000 ಇದೆ. ಪ್ರೆಸೆಂಟ್ ಇದು ಸಬ್ಸಿಡಿ ಅಂಡರಲ್ಲೂ ಬರುತ್ತೆ. ತೋಟಗಾರಿಕೆ ಇಲಾಖೆ ಅಂತಂದ್ರೆ ಇದಕ್ಕೆ ಸಬ್ಸಿಡಿನೂ ಕೊಡ್ತಾ ಇದ್ದಾರೆ. ಲಿಮಿಟೆಡ್ ಡಿವೈಸಸ್ಗೆ ಸಬ್ಸಿಡಿ ಕೊಡ್ತಾರೆ. 50% ಸಬ್ಸಿಡಿ ಇರುತ್ತೆ. ಸಬ್ಸಿಡಿ ಹೋಗ್ಬಿಟ್ಟು ಫಾರ್ಮರ್ಸ್ಗೆ 20,000ಗೆ ಸಿಗುತ್ತೆ. ಫಾರ್ಮರ್ಸ್ ಜಸ್ಟ್ ಅವ್ರ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು, ಪ್ರೋಸೆಸ್ ಎಲ್ಲ ಕಂಪ್ನಿ ಕಡೆಯಿಂದನೇ ಮಾಡಿಸ್ಕೊಂಡು ವರ್ಕ್ ಆರ್ಡರ್ ಜನರೇಟ್ ಆದಮೇಲೆ 20,000ಗೆ ಡಿವೈಸ್ನ ಫಾರ್ಮರ್ಸಿಗೆ ಕೊಡ್ತಾರೆ. ನೀವೇ ಬಂದ್ಬಿಟ್ಟು ಡೆಮೋ ಕೊಟ್ಬಿಟ್ಟು ಫೀಲ್ಡ್ಗೆ ಇನ್ಸ್ಟಾಲೇಷನ್ ಮಾಡ್ತೀರಾ? ಜಸ್ಟ್ ಇವಾಗ ಫಾರ್ಮರ್ ಬುಕ್ ಮಾಡ್ಕೊಂಡ್ರೆ ಅಂತ ಇಟ್ಕೊಳ್ಳಿ, ಡಿವೈಸ್ ಏನಾಗುತ್ತೆ ಅವ್ರ ಮನೆಗೇನೆ ಕೊರಿಯರ್ ಹೋಗ್ಬಿಡುತ್ತೆ. ಇವಾಗ ಫಾರ್ಮರ್ ಯಾವಾಗ ಇನ್ಸ್ಟಾಲೇಷನ್ ಮಾಡ್ಕೊಬೇಕು, ನಾಳೆನ ನಾಳಿದ್ದು ಅವ್ರು ಯಾವಾಗ ಫ್ರೀ ಇರ್ತಾರೋ, ನಾನು ಇವತ್ತು ಇನ್ಸ್ಟಾಲೇಷನ್ ಮಾಡ್ಕೊಬೇಕು ಅಂತ ನಮ್ಗೆ ಇನ್ಫಾರ್ಮ್ ಮಾಡಿದರೆ ನಮ್ಮ ಕಡೆಯಿಂದ ಸಕ್ಸಸ್ ಕಸ್ಟಮರ್ ಇಂಜಿನಿಯರ್ ಅಂತ ಇರ್ತಾರೆ. ಅವ್ರು ನಿಮಗೆ ಸರಿ ಆಯ್ತು ಸರ್ ನಾನು ಬರ್ತೀನಿ ಅಂತ ಹೇಳ್ತಾರೆ. ಇದಕ್ಕೊಂದು ಫೋನ್ ರಿಕ್ವೈರ್ಮೆಂಟ್ ಇರುತ್ತೆ, ಅದನ್ನ ನೀವು ರೆಡಿ ಮಾಡ್ಕೊಂಡ್ರೆ ಅವ್ರು ಬಂದ್ಬಿಟ್ಟು ನಿಮ್ಮ ತೋಟದಲ್ಲಿ ಯಾವ ಪ್ಲೇಸಲ್ಲಿ ಇನ್ಸ್ಟಾಲೇಷನ್ ಮಾಡಿದರೆ ಪ್ರಾಪರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಪ್ಲೇಸ್ ನೋಡ್ಬಿಟ್ಟು ಅವರೇ ಇನ್ಸ್ಟಾಲೇಷನ್ ಮಾಡಿಬಿಟ್ಟು ನಿಮ್ಮ ಆ್ಯಪ್ನ ಇನ್ಸ್ಟಾಲ್ ಮಾಡಿಬಿಟ್ಟು ಆಕ್ಸೆಸ್ ಕೊಟ್ಟು ಆ್ಯಪ್ನ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಅನಲೈಸ್ ಮಾಡಬೇಕು ಡಾಟಾನ, ನೀವು ಆ ಡಾಟಾನ ಯೂಸ್ ಮಾಡ್ಕೊಂಡು ನೀವು ಯಾವ ಥರ ನಿಮ್ಮ ಇಂಪ್ಲಿಮೆಂಟೇಷನ್ಸ್ ಆಗಿರ್ಬೋದು, ಪ್ಲಾನ್ಸ್ ಆಕ್ಟಿವಿಟೀಸ್ನ ಯಾವ ಥರ ಪ್ಲಾನ್ ಮಾಡಬೇಕು ಅಂತ ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಹೋಗ್ತಾರೆ.
ನೀವು ಎಕ್ಸ್ಪೆರಿಮೆಂಟ್ ಮಾಡಿರೋ ಪ್ರಕಾರ ಇದರ ಅಕ್ಯುರೇಸಿ ಎಷ್ಟು ಪರ್ಸೆಂಟ್ ಅಂತ ಹೇಳಿ? ಸರ್ ನಿಮಗೆ ಇರಿಗೇಷನ್ ಅಕ್ಯುರಸಿ ಬಂದ್ಬಿಟ್ಟು ಅರೌಂಡ್ ನಿಮ್ಗೆ 80% ಸಿಗುತ್ತೆ ಸರ್. ಪೆಸ್ಟ್ ಅಂಡ್ ಡಿಸೀಸ್ ಅಕ್ಯುರಸಿ ಅಂದ್ರೆ 70 to 80%. ಇಟ್ ಅಲ್ಟಿಮೇಟ್ಲಿ ಡಿಪೆಂಡ್ ಅಪಾನ್ ದ ಕ್ರಾಪ್ ಟು ಕ್ರಾಪ್. ಇವಾಗ ನಾವು ಪೊಮೊಗ್ರಾನೇಟ್ ಜಾಸ್ತಿ ಜನ ಹಾಕ್ತಿದ್ರೆ ಅಂದ್ರೆ ದಟ್ ಅಕ್ಯುರಸಿ ಇಸ್ ಮೋರ್. ಸೊ ಆ ಥರ 70 to 80%. ಸೊ ಫಾರ್ ಬುಕಿಂಗ್ಸ್ ಅದೇ ವೆಬ್ಸೈಟ್ಗೆ ಹೋಗ್ಬೇಕಾ? ಹಾಂ ಸರ್, ಫಾರ್ ಎನಿ ಇನ್ಫಾರ್ಮೇಷನ್ ನಿಮ್ಗೆ ಇಲ್ಲಿ ವಾಟ್ಸಪ್ ನಂಬರ್ ಇದೆ. ಜಸ್ಟ್ ಇದಕ್ಕೆ ಹಾಯ್ ಅಂತ ಹಾಕಿದ್ರೆ ಸಾಕು. ನಿಮ್ಗೆ ಯಾವುದೇ ಮಾಹಿತಿ ಬೇಕಿತ್ತಂದ್ರೆ ನಮ್ಮ ಕಡೆಯಿಂದಾನೆ ಅವ್ರು ಕಾಲ್ ಬ್ಯಾಕ್ ಮಾಡ್ಕೊಂಡು ನಿಮ್ಗೆ ಏನೇ ಮಾಹಿತಿ ಬೇಕಂದ್ರೆ ಶೇರ್ ಮಾಡ್ತಾರೆ. ಇದ್ರ ಡಿವೈಸ್ ಹೆಸರೇನು? ಫಜಲ್ ಅಂತ ಸರ್, ಫಜಲ್ IoT ಡಿವೈಸ್ ಅಂತ ಕರೀತಾರೆ. IoT. ಸೊ ಇದು ಕಂಪ್ಲೀಟ್ಲಿ IoT ಯೂಸ್ ಮಾಡಿಬಿಟ್ಟು ಮಾಡಿರೋದು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.